ಹಲೋ ಹಾಯ್ ಸ್ನೇಹಿತರೆ, ಎಸ್ ನಿರಂಜನ್ ಕನ್ನಡ ಟೆಕ್ನಾಲಜಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ಈ ದಿನದಲ್ಲಿ ನಾವು 2 ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀವಿ. ಬೆಳಗ್ಗೆ ನಾನು ಜಿಯೋ ಟಿವಿಗೆ ಸಂಬಂಧಪಟ್ಟಂತೆ ಆಂಜನೇಯ ಅವರು ಮಾಡಿದಂತಹ ವಿಡಿಯೋನ ಅಪ್ಲೋಡ್ ಮಾಡಿದ್ದೆ. ಈಗ ನಾನು ವಾಟ್ಸಪ್ನಲ್ಲಿ ಹೊಸ ಒಂದು ಅಪ್ಡೇಟ್ ಬಂದಿದೆ. ಅದೇನು ಅಪ್ಡೇಟ್ ಅಂತೇಳಿ ಈಗ ಈ ವಿಡಿಯೋದಲ್ಲಿ ತಿಳ್ಕೊಂಬರೋಣ. ಸ್ನೇಹಿತರೆ, ಈ ವಿಡಿಯೋನ ಪ್ರಾರಂಭಿಸುವ ಮುಂಚೆ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರು ಬೇಗ ಸಬ್ಸ್ಕ್ರೈಬ್ ಮಾಡಿ, ಏಕೆಂದರೆ ಇನ್ನು ಮುಂದಿನ ದಿನಗಳಲ್ಲಿ ಹಲವಾರು ವಿಡಿಯೋಗಳು ಬರಲಿವೆ. ಹಾಗಾಗಿ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಇನ್ನೂ ಹೆಚ್ಚಿನ ಜನರಿಗೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕವಾಗಿ ನಮಗೆ ತಿಳಿಸ್ಬೋದು. ನಿಮ್ಮ ಕಮೆಂಟ್ಗಾಗಿ ನಾವು ಕಾಯ್ತಾ ಇರ್ತೀವಿ. ಸ್ನೇಹಿತರೆ, ನಮ್ಮ ಎಸ್ ನಿರಂಜನ್ ಕನ್ನಡ ಟೆಕ್ನಾಲಜಿ ವಾಟ್ಸಪ್ ಚಾನಲ್ಗೆ ನೀವು ಭಾಗವಹಿಸಬೇಕು. ಅಲ್ಲಿ ನಾವು ಹೊಸ ಒಂದು ಯಾವುದಾದ್ರೂ ಟೆಕ್ನಾಲಜಿ ಬಗ್ಗೆ ಏನಾದರೂ ಮಾಹಿತಿ ಇದ್ದರೆ ಅಲ್ಲಿ ಶೇರ್ ಮಾಡ್ತಾ ಇರ್ತೀವಿ. ಹೊಸ ಮೊಬೈಲ್ ಬರಲಿ ಅಥವಾ ಏನಾದರೂ ಟೆಕ್ನಾಲಜಿ ಬಗ್ಗೆ ಮಾಹಿತಿಗಳಿದ್ದರೆ ಅಲ್ಲಿ ಶೇರ್ ಮಾಡ್ತಾ ಇರ್ತೀವಿ. ಟೆಕ್ಸ್ಟ್ ಮೂಲಕವಾಗಿರ್ಬೋದು, ವಿಡಿಯೋಗಳಾಗಿರ್ಬೋದು ಅಥವಾ ಆಡಿಯೋಗಳಾಗಿರ್ಬೋದು, ಯಾವುದೇ ಮಾಹಿತಿ ಟೆಕ್ನಾಲಜಿಗೆ ಸಂಬಂಧಪಟ್ಟಂತೆ ಅಲ್ಲಿ ಶೇರ್ ಮಾಡ್ತಾ ಇರ್ತೀವಿ. ಹಾಗಾಗಿ ಆ ಒಂದು ವಾಟ್ಸಪ್ ಚಾನಲ್ಗೆ ಕೂಡ ತಾವು ಭಾಗವಹಿಸಿ ಅಂತ ಹೇಳ್ತಾ, ಸ್ನೇಹಿತರೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಆಲ್ ಎಂಬ ಆಪ್ಷನನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ಹಾಗಾದರೆ ನಿಮಗೆ ಎಲ್ಲ ನೋಟಿಫಿಕೇಷನ್ಗಳು ನಾವು ವಿಡಿಯೋ ಅಪ್ಲೋಡ್ ಮಾಡಿದ ಕೂಡಲೇ ತಮಗೆ ಬಂದು ತಲುಪ್ತವೆ. ಹಾಗೆ ಈ ವಿಡಿಯೋ ತಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ತಮ್ಮಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀನಿ. ಸ್ನೇಹಿತರೆ, ವಾಟ್ಸಪ್ನಲ್ಲಿ ಬಂದಿರುವಂತಹ ಹೊಸ ಅಪ್ಡೇಟ್ ಏನು ಅಂತೇಳಿ ತಿಳ್ಕೊಂಬರೋಣ. ವಾಟ್ಸಪ್ನಲ್ಲಿ ಒಂದು ನೀವು ವಾಟ್ಸಪ್ ಗ್ರೂಪ್ನಲ್ಲಿ ಯಾವುದಾದ್ರೂ ಗ್ರೂಪ್, ನೀವು ಅಡ್ಮಿನ್ ಇರುವಂಥ ಗ್ರೂಪ್ಗೆ ಹೋದರೆ ನೀವು ಯಾವುದಾದ್ರೂ ಮೆಸೇಜನ್ನು ಕಳಿಸಿರ್ತೀರಿ. ಆ ಮೆಸೇಜನ್ನು ನೀವು ಪಿನ್ ಚಾಟ್ ಮಾಡ್ಬೋದು. ಅಂದರೆ ನೀವು ಇಂದಿನ ದಿನಗಳಲ್ಲಿ ಟೆಲಿಗ್ರಾಮ್ನಲ್ಲಿ ನೀವು ಪಿನ್ ಚಾಟ್ ಮಾಡ್ತಾಯಿದ್ರಿ. ಟೆಲಿಗ್ರಾಮ್ ಯೂಸ್ ಮಾಡುವಂಥವರಿಗೆ ಇದು ಗೊತ್ತಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈಗ ನಾನು ಪಿನ್ ಚಾಟ್ ಮಾಡೋದು ಹೇಗೆ ಅಂದರೆ, ಪಿನ್ ಅಂತೇಳಿ ಹೊಸ ಒಂದು ಅಪ್ಡೇಟ್ ಬಂದಿದೆ ವಾಟ್ಸಪ್ನಲ್ಲಿ. ಪಿನ್ ಚಾಟ್ ಅಂದರೆ ಏನು, ಅದನ್ನು ಯೂಸ್ ಮಾಡೋದು ಹೇಗೆ ಅಂಥೇಳಿ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ನಾನು ಪಿನ್ ಚಾಟ್ ಅಂದರೆ, ನೀವು ಏನಾದರೂ ಗ್ರೂಪ್ನಲ್ಲಿ ಅನೌನ್ಸ್ಮೆಂಟ್ ಮಾಡಬೇಕಂತ ಅಂದ್ಕೊಂಡಿರ್ತೀರಿ. ಅದನ್ನು ನೀವು ಅಲ್ಲಿ ಪಿನ್ನಾಗಿ ನೀವು ಅದನ್ನು ಪಿನ್ನಾಗಿ ಅದನ್ನು ಇಡ್ಬೋದು, ಟೆಕ್ಸ್ಟನ್ನು. ಓಕೆನಾ? ಏನಾದರೂ ಅಪ್ಡೇಟ್ ಆಗಲಿ, ಗ್ರೂಪ್ ಬಗ್ಗೆ ಅನೌನ್ಸ್ಮೆಂಟ್ ಆಗಲಿ ಅಥವಾ ಏನಾದರೂ ಆಗಲಿ ಇಂಪಾರ್ಟೆಂಟ್ ಏನಾದರೂ ಗ್ರೂಪ್ನಲ್ಲಿ ಹಂಚ್ಕೊಳ್ಳೋದಿದ್ರೆ ಅಲ್ಲಿ ಪಿನ್ ಚಾಟ್ ಅಂತ ಇರುತ್ತೆ. ಅದನ್ನು ನೀವು ಅಲ್ಲಿ ಪಿನ್ ಮಾಡಿ ಇಟ್ಟಿದ್ದರೆ ಗ್ರೂಪ್ನಲ್ಲಿ ನೀವು ಎಷ್ಟು ದಿನ ಅಂದರೆ 24 ಅವರ್ಸ್ ಇದೆ, ಮತ್ತು 7 ಡೇಸ್ ಇದೆ, ಇನ್ನು 30 ಡೇಸ್ ಕೂಡ ಇದೆ. ಆಯಿತಾ? ನೀವೆಷ್ಟು ದಿನ ಸೆಲೆಕ್ಟ್ ಮಾಡಿರ್ತೀರೋ ಅಷ್ಟು ದಿನ ಅಲ್ಲಿ ಪಿನ್ ಚಾಟ್ ಅಂತೇಳಿ ಪಿನ್ ಅಂತೇಳಿ ತೋರಿಸ್ತಾ ಇರುತ್ತೆ ಮೇಲೆ. ಆ ಟೆಕ್ಸ್ಟ್ ನೀವೇನು ಪಿನ್ನಾಗಿ ಇಟ್ಟಿದ್ದೀರೋ ಅದನ್ನು ಅಲ್ಲಿ ತೋರಿಸ್ತಾ ಇರುತ್ತೆ ಮೇಲೆ. ಓಕೆನಾ? ಅದು ಪಿನ್ ಚಾಟ್ ಮಾಡೋದು ಹೇಗೆ, ಪಿನ್ ಚಾಟ್ ಅಂದರೆ ಏನು ಅಂತ ನಿಮಗೆ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ತಿಳ್ಕೊಂಡಿಲ್ಲ, ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಮತ್ತೆ ಈ ವಿಡಿಯೋನ ಸ್ವಲ್ಪ ರಿಮೈಂಡ್ ಮಾಡಿ ನೋಡ್ಕೊಳ್ಳಿ. ನೋಡಿ, ಪಿನ್ ಚಾಟ್ ಅಂದರೆ ಇಷ್ಟೇ. ಓಕೆನಾ? ಏನಾದರೂ ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ಗಳು ಇದ್ದರೆ ಅದನ್ನು ನೀವು ಪಿನ್ ಮಾಡಿ ಇಟ್ಟರೆ ಯಾರಾದರೂ ಯಾವಾಗನಾದರೂ ನೋಡ್ಬೋದು. ಅದು ಎಷ್ಟು ಮೆಸೇಜ್ ಬಂದರೂ ಕೂಡ ಅದು ಪಿನ್ನಾಗಿ ಮೇಲೆ ಇರುತ್ತೆ, ನೋಡ್ಬೋದಾಗಿರುತ್ತೆ. ಓಕೆನಾ? ಅದು ಪಿನ್ ಚಾಟ್ ಅಂತೇಳಿ ಎಲ್ಲಿ ತೋರಿಸುತ್ತೆ ಏನು ಅದನ್ನು ನಾನು ನಿಮಗೆ ತೋರಿಸ್ತೀನಿ ಈಗ ಈ ವಿಡಿಯೋದಲ್ಲಿ. ನಾನೀಗ ವಾಟ್ಸಪ್ನಲ್ಲಿ ಹೋಗ್ತಾ ಇದ್ದೀನಿ. ವಾಟ್ಸಪ್ನಲ್ಲಿ ಹೋಗ್ತಾ ಇದ್ದೀನಿ. ನಾನೀಗ ಆಲ್ರೆಡಿ ಬೆಳಗ್ಗೆ ಒಂದು ವಿಡಿಯೋನ ಮಾಡಿದ್ದೆ, ಆಂಜನೇಯ ಅವರು ವಿಡಿಯೋ ಮಾಡಿದ್ದರು, ಅದನ್ನು ಶೇರ್ ಮಾಡಿದ್ದೆ ಎಲ್ಲ ಗ್ರೂಪ್ಗಳಲ್ಲಿ. ಆ ವಿಡಿಯೋನ ನಾನು ಈಗ ಆ ಒಂದು ಟೆಕ್ಸ್ಟ್ ಮತ್ತು ವಿಡಿಯೋನ ಎಲ್ಲ ನಾನು ಶೇರ್ ಮಾಡಿದ್ದೆ. ಅದನ್ನು ಡಬಲ್ ಟ್ಯಾಪ್ ಮಾಡಿ ಸೆಲೆಕ್ಟ್ ಮಾಡ್ಕೊತೀನಿ. ಓಕೆನಾ? ವಾಟ್ಸಪ್ ಗ್ರೂಪ್ನಲ್ಲಿದ್ದೀನಿ ನಾನೀಗ. ಓಕೆನಾ? ವಾಟ್ಸಪ್ ಗ್ರೂಪ್ನಲ್ಲಿ ಬಂದಿದ್ದೀನಿ ಆಲ್ರೆಡಿ. ಓಕೆ ಸ್ನೇಹಿತರೆ, ನಾನು ಇದನ್ನು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಓಕೆ, ಸೆಲೆಕ್ಟ್ ಆಗಿದೆ. ಓಕೆ, ಬ್ಯಾಕ್ ಬರ್ತೀನಿ ಒಂದು ಸಲ. ಓಕೆ, ಈಗ ನಾನು ಮೇಲೆ ಮೋರ್ ಆಪ್ಷನ್ಸ್ ಅಂತ ಇರುತ್ತೆ. ನಾರ್ಮಲಾಗಿ ಹೇಳೋದಾದರೆ ಮೇಲೆ 3 ಡಾಟ್ಗಳಿರ್ತವೆ. ಮೆಸೇಜ್ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಮೋರ್ ಆಪ್ಷನ್ಸ್ ಬಟನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡ್ರಿ, ಇನ್ಫೋ ಇದೆ, ಕಾಪಿ ಇದೆ, ಪಿನ್. ನೋಡಿ, ಇದು ಹೊಸ ಅಪ್ಡೇಟ್ ಆಗಿದೆ. ಪಿನ್ ಅಂದರೆ ಏನು ಅಂತ ಆಗಲೇ ನಾನು ನಿಮಗೆ ತಿಳಿಸ್ಕೊಟ್ಟೆ. ಈಗ ನಾನು ಪಿನ್ ಮೇಲೆ ಕ್ಲಿಕ್ ಮಾಡ್ತೀನಿ. ನೋಡಿ, ಇದು ನಿಮಗೆ
ಎಷ್ಟು ದಿನ ಪಿನ್ ಆಗಿ ಇರಬೇಕು ಅಂತೇಳಿ ಇಲ್ಲಿ ಕೇಳ್ತಾ ಇದೆ, ಎಷ್ಟೊತ್ತು. ಓಕೆನಾ, ಎಷ್ಟು ಹೊತ್ತು ಅಂತ ಹೇಳ್ಬೋದು, ಮತ್ತು ಎಷ್ಟು ದಿನ ಅಂತ ಕೂಡ ಇಲ್ಲಿ ಹೇಳ್ಬೋದಾಗಿರುತ್ತೆ. ಹಾಗೆ ಲೆಫ್ಟಿಂದ ರೈಟಿಗೆ ಸ್ವೈಪ್ ಮಾಡ್ತಾಯಿದ್ದೀನಿ. ಇದನ್ನು ನೀವು ಯಾವಾಗನಾದರೂ ಅನ್ಪಿನ್ ಮಾಡಬಹುದು ಅಂತ ಹೇಳ್ತಾ ಇದೆ. ನಾಟ್ ಟೇಕ್ಡ್ 24 hours, ಟೇಕ್ಡ್ 7 days ಅಂದರೆ 7 days ಚೆಕ್ ಆಗಿದೆ. 30 days ನಾಟ್ ಚೆಕ್ ಆಗಿದೆ. ಕ್ಯಾನ್ಸಲ್ ಪಿನ್. ನಾನೀಗ ಓಕೆ, ಅದು 7 days ಇರಲಿ, ನಾನು 7 days ಮೇಲೆ ಕ್ಲಿಕ್ ಮಾಡಿದ್ದೀನಿ. ಹಾಗೆ ಇರಲಿ, ಅದು ಬೈ ಡಿಫಾಲ್ಟ್ ಆಗಿ 7 days ಸೆಲೆಕ್ಟ್ ಆಗಿರುತ್ತೆ. ನಾನು ಪಿನ್ ಮೇಲೆ ಕ್ಲಿಕ್ ಮಾಡ್ತೀನಿ, ಕ್ಯಾನ್ಸಲ್ ಮಾಡಿ ಕ್ಯಾನ್ಸಲ್ ಆಗುತ್ತೆ. ಪಿನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಓಕೆ, ಅದೀಗ ಪಿನ್ ಆಗಿ ಪಿನ್ ಚಾರ್ಟ್ ಆಗಿದೆ. ಓಕೆ, ಅದು ಎಲ್ಲಿ ತೋರಿಸುತ್ತೆ ಅಂತೇಳಿ ನೋಡೋದಾದರೆ, ನಾನು ನಿಮಗೆ ಆಗಲೇ ಹೇಳಿದ ಹಾಗೆ ಮೋರ್ ಆಪ್ಷನ್ಸ್ ಬಟನ್ ಅಂತ ಇರುತ್ತಲ್ಲ, ಅದ್ರ ಅಲ್ಲಿಂದ ಲೆಫ್ಟಿಂದ ರೈಟಿಗೆ ಸ್ವೈಪ್ ಮಾಡಿದ್ರೆ ನಿಮಗೆ ಪಿನ್ ಚಾರ್ಟ್ ಅಂತೇಳಿ ಸಿಗುತ್ತೆ, ಪಿನ್ ಅಂತೇಳಿ ಸಿಗುತ್ತೆ. ತೋರಿಸ್ತೀನಿ ನೋಡಿ. ಮೋರ್ ಆಪ್ಷನ್ಸ್, ಇಲ್ಲಿಂದ ಲೆಫ್ಟಿಂದ ರೈಟಿಗೆ ಸ್ವೈಪ್ ಮಾಡಿದ್ರೆ ಪಿನ್ ಮೆಸೇಜ್. ಈ ವಿಡಿಯೋದಲ್ಲಿ ಆಂಜನೇಯ ಅವರು ಜಿಯೋ ಟಿವಿ ಅನ್ನು ಡೌನ್ಲೋಡ್ ಮಾಡುವುದು ಹೇಗೆ ಮತ್ತು ಅದನ್ನು ಬಳಸುವುದು ಹೇಗೆ ಎಂದು ತಿಳಿಸಿಕೊಟ್ಟಿದ್ದಾರೆ. ಕೇಳಿದ್ರೆ ಸ್ನೇಹಿತರೆ, ಪಿನ್ ಮೆಸೇಜ್ ಅಂತೇಳಿ ಮುಂದಕ್ಕೆ ಅದೇನು ಟೆಕ್ಸ್ಟ್ ಇದೆಯೋ ಅದನ್ನೆಲ್ಲ ಓದಿ ಹೇಳ್ತಾ ಇದೆ. ಇದು ಏನಾದರೂ ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ಗಳು ಅಥವಾ ಏನಾದರೂ ಇಂಪಾರ್ಟೆಂಟ್ ಮಾಹಿತಿಗಳು ಇದ್ದಲ್ಲಿ ನೀವು ಇದನ್ನು ಪಿನ್ ಚಾರ್ಟ್ ಎಂಬ ಈ ಒಂದು ಆಪ್ಷನನ್ನು ಯೂಸ್ ಮಾಡಿಕೊಳ್ಳಬಹುದಾಗಿರುತ್ತೆ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಈಗ ನೀವು ಪಿನ್ ಚಾರ್ಟ್ ಮಾಡೋದು ಹೇಗೆ ಅಂತ ನೋಡಿದ್ರಿ. ಈಗ ಪಿನ್ ಚಾರ್ಟ್ ಅಂದರೆ ಪಿನ್ ಮಾಡಿರ್ತಿರಲ್ಲ, ಆ ಒಂದು ಮೆಸೇಜನ್ನ ಅನ್ಪಿನ್ ಮಾಡೋದು ಹೇಗೆ ಅಂಥೇಳಿ ನಾನೀಗ ತೋರಿಸ್ಕೊಡ್ತೀನಿ ನೋಡಿ. ಈಗ ನಾನು ಮೇಲೆ ಮೋರ್ ಆಪ್ಷನ್ ಬಟನ್ ಮೇಲೆ ಟಚ್ ಮಾಡ್ತೀನಿ. ಓಕೆ, ಒಂದು ನಿಮಿಷ. ಓಕೆ ಓಕೆ ಸ್ನೇಹಿತರೆ, ಮೋರ್ ಆಪ್ಷನ್ಸ್ ಬಟನ್, ಅಲ್ಲಿಂದ ನಾನು ಲೆಫ್ಟಿಂದ ರೈಟಿಗೆ ಸ್ವೈಪ್ ಮಾಡ್ತೀನಿ. ಪಿನ್ ಮೆಸೇಜ್. ಈ ವಿಡಿಯೋದಲ್ಲಿ ಆಂಜನೇಯ ಅವರು ಜಿಯೋ ಟಿವಿ ಅನ್ನು ಡೌನ್ಲೋಡ್ ಮಾಡುವುದು ಹೇಗೆ. ಓಕೆ, ಪಿನ್ ಮೆಸೇಜ್ ಅಂತ ಹೇಳುತ್ತಲ್ಲ, ಅದ್ರ ಮೇಲೆ ಡಬಲ್ ಟ್ಯಾಪ್ ಮಾಡಿ ಹೋಲ್ಡ್ ಮಾಡಿ ಇಟ್ಕೊತೀನಿ. ನಾನು ಡಬಲ್ ಟ್ಯಾಪ್ ಮಾಡಿ ಒತ್ತಿಟ್ಕೊತಾ ಇದ್ದೀನಿ. ಓಕೆ, ಸೌಂಡ್ ಬಂದಿತ್ತು ಅಂತ ಅಂದ್ಕೊಂಡಿದ್ದೀನಿ, ಸೌಂಡ್ ಬಂತು ಅಂತ. ಇಲ್ಲಿ ಏನು ಬಂದಿದೆ ಅಂತ ನೋಡಿಸ್ತೀನಿ ನೋಡಿ. ಅನ್ಪಿನ್, ಗೋ ಟು ಮೆಸೇಜ್. ನಾನೀಗ ಅನ್ಪಿನ್ ಮೇಲೆ ಕ್ಲಿಕ್ ಮಾಡಿದರೆ ಅದು ಅನ್ಪಿನ್ ಆಗುತ್ತೆ. ಓಕೆ, ಅನ್ಪಿನ್ ಅದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಅದೀಗ ನಾನೀಗ ಮತ್ತೆ ಮೋರ್ ಆಪ್ಷನ್ಸ್ ಬಟನ್ ಮೇಲೆ ಟಚ್ ಮಾಡ್ತೀನಿ. ಅಲ್ಲಿಂದ ಲೆಫ್ಟಿಂದ ರೈಟಿಗೆ ಸ್ವೈಪ್ ಮಾಡ್ತೀನಿ. ನೋಡಿ, ಇಲ್ಲಿ ಪಿನ್ ಮೆಸೇಜ್ ಅಂತೇಳಿ ಬರ್ತಾ ಇಲ್ಲ, ಅಂದರೆ ನಾನು ಏನು ಮೆಸೇಜನ್ನ ಶೇರ್ ಮಾಡಿದ್ದೀನಿ ಅದೊಂದೇ ಇದೆ. ಅದು ಬಿಟ್ಟು ಪಿನ್ ಮೆಸೇಜ್, ಅದೇನು ಪಿನ್ ಮಾಡಿದ್ದೀವೋ ಅದು ಈಗ ಅನ್ಪಿನ್ ಆಗಿದೆ, ಅಂದರೆ ಅದು ಹೋಗಿದೆ ಅಂತ ಹೇಳ್ಬೋದು, ಡಿಲೀಟ್ ಆಗಿದೆ ಅದು. ಓಕೆನಾ, ಇಷ್ಟೇ ಈ ವಿಡಿಯೋ. ತಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವ ಅಂದರೆ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಆಲ್ ಎಂಬ ಆಪ್ಷನನ್ನು ಸೆಲೆಕ್ಟ್ ಮಾಡಿ. ಸ್ನೇಹಿತರೆ, ಇನ್ನೂ ಹೆಚ್ಚಿನ ವಿಡಿಯೋಗಾಗಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಮತ್ತೊಮ್ಮೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಅಂತ ಕೇಳ್ಕೊತ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಈ ವಿಡಿಯೋನ ನೋಡಿದಂತಹ ತಮಗೆಲ್ಲರಿಗೂ ಧನ್ಯವಾದಗಳು.